ಇನ್ನು ಲೆನ್ಸ್ ಕಾರ್ಟ್ ಸಿಬ್ಬಂದಿಗೆ ಕುಂಕುಮ ಸಿಂಧೂರಕ್ಕೆ ಬ್ರೇಕ್ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೆನ್ಸ್ ಕಾರ್ಟ್ ಸಿಇಒ ವಿರುದ್ಧ ಹಿಂದೂ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಲೆನ್ಸ್ ಕಾರ್ಟ್ಗೆ ನುಗ್ಗಿದ ಹಿಂದೂ ಕಾರ್ಯಕರ್ತರು ಲೆನ್ಸ್ ಕಾರ್ಟ್ ಸ್ಟೋರ್ಗೆ ನುಗ್ಗಿ ಸಿಬ್ಬಂದಿಗೆ ಕುಂಕುಮ ತಿಲಕ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಬಳಿಯ ಲೆನ್ಸ್ ಕಾರ್ಟ್ ಸ್ಟೋರ್ ಆದೇಶವನ್ನು ಹಿಂಪಡೆದು ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಮುಸ್ಲಿಂ ಮಹಿಳೆಯರು ಹಿಜಾಬ್ ಹಾಕೊಂಡು ಬರಬಹುದು, ಆದರೆ ಹಿಂದೂಗಳ ಮೇಲೆ ಯಾಕೆ ಈ ನಿರ್ಬಂಧ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮುಂದಿನ ದಿನಗಳಲ್ಲಿ ಲೆನ್ಸ್ ಕಾರ್ಟ್ ನಿಷೇಧ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ನೀನು ಆ ಒಂದು ಪ್ರಕಟಣೆನ ವಾಪಸ್ ತಗೊಂಡು ಬರೀ ಒಂದು ಪೇಪರ್ ಕೊಡ್ತೀನಿ ಅಂತಂದ್ರೆ ನಾವು ಒಪ್ಪಲ್ಲ. ಬಹಿರಂಗವಾಗಿ ನೀನು ಕ್ಷಮೆಯನ್ನ ಇಡೀ ಹಿಂದೂ ಸಮಾಜಕ್ಕೆ ಕೇಳಬೇಕು. ಇಲ್ಲ ಅಂತಂತಂದ್ರೆ ನಾವು ಇಡೀ ದೇಶಾದ್ಯಂತ ಹಿಂದೂಗಳು ಇನ್ನು ಮುಂದೆ ಲೆನ್ಸ್ ಕಾರ್ಡ್ ನಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಗಳನ್ನ ತಾವು ತಗೋಬಾರ್ದು ಅಂತ ಒಂದು ಸಂದೇಶವನ್ನ ನಾವು ಎಲ್ಲ ಹಿಂದೂ ಸಮಾಜದ ಮುಖಂಡರ ಜೊತೆಗೆ ಸೇರಿ ಒಂದು ಚಳುವಳಿಯನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಂದು ಮಾತನ್ನು ಕೂಡ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ, ಇವತ್ತು ನಾವೇನ್ ಮಾಡಿದೀವಿ ಅಂತಂದ್ರೆ ಲೆನ್ಸ್ ಕಾರ್ಡ್ ಅಂತ ಇದ್ದಂತ ಎಲ್ಲ ಸಿಬ್ಬಂದಿಗಳಿಗೆ ನಾವು ಹೋಗಿ ತಿಲಕವನ್ನು ಹಚ್ಚಿ ಕೈಯಲ್ಲಿ ಕಲಾವನ್ನ ಕಟ್ಟಿದ್ದೇವೆ. ಅವ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.